ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಸಂಜೀವನಿ ಯೂಟ್ಯೂಬ್ ಚಾನಲ್. ನಮ್ಮ ಆರೋಗ್ಯ ನಮ್ಮ ಕೈಲಿರುತ್ತೆ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಪಕ್ಕದಲ್ಲಿರೋ ಗಂಟೆನ ಪ್ರೆಸ್ ಮಾಡಿ. ಇವತ್ತು ಕಾಮ ಕಸ್ತೂರಿ ಬೀಜ ಅಥವಾ ಸಬ್ಜಾ ಸೀಡ್ಸ್ ಅಥವಾ ಬೇಸಿಲ್ ಸೀಡ್ಸ್ ಅಥವಾ ಸ್ವೀಟ್ ಬೇಸಿಲ್ ಸೀಡ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ನಾನು ಆಲ್ರೆಡಿ ಸಬ್ಜಾ ವಾಟರ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಸಬ್ಜಾ ವಾಟರ್ನ ಪ್ರತಿದಿನ ಕುಡಿಯೋದ್ರಿಂದ ಎಷ್ಟು ಉಪಯೋಗ ಇರುತ್ತೆ ಅಂತ ವಿಡಿಯೋ ಮಾಡಿದ್ದೀನಿ. ಅದನ್ನು ಫಸ್ಟ್ ಒಂದ್ಸಲ ನೋಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಈ ವಿಡಿಯೋ ಕೊನೆಯಲ್ಲೂ ಲಿಂಕ್ ಇರುತ್ತೆ ಫ್ರೆಂಡ್ಸ್. ಆ ವಿಡಿಯೋದಲ್ಲಿ ಸಬ್ಜಾ ನೀರನ್ನ ಪ್ರತಿದಿನ ಕುಡಿಯೋದ್ರಿಂದ ಎಷ್ಟು ಲಾಭ ಇರುತ್ತೆ ಅಂತ ಹೇಳಿದ್ದೀನಿ. ಹಾಗಾದರೆ ಈ ವಿಡಿಯೋ ಏನಕ್ಕೆ ಮೇಡಮ್ ಅಂತೀರಾ? ಸಬ್ಜಾ ನೀರನ್ನ ಹೆಚ್ಚಾಗಿ ಸೇವನೆ ಮಾಡಿದ್ರೆ ಏನಾಗುತ್ತೆ, ಏನು ಡಿಸ್ಅಡ್ವಾಂಟೇಜಸ್, ಸಬ್ಜಾ ನೀರನ್ನ ಯಾವ ಟೈಮಲ್ಲಿ ಕುಡಿಬೇಕು, ಎಷ್ಟು ಪ್ರಮಾಣದಲ್ಲಿ ಕುಡಿಬೇಕು, ಸಣ್ಣ ಆಗಬೇಕು ಅಂದರೆ ಎಷ್ಟು ದಿನ ಕುಡಿಬೇಕು, ಗರ್ಭಿಣಿ ಸ್ತ್ರೀಯರು ಕುಡಿಬೋದಾ, ಡಯಾಬಿಟೀಸ್, BP ಪೇಷಂಟ್ಸ್, ಥೈರಾಯ್ಡ್ ಪೇಷಂಟ್ಸ್ ಕುಡಿಬೋದಾ? ಹೀಗೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ನಾನಿವತ್ತು ಉತ್ತರ ಹೇಳ್ತೀನಿ. ಸಬ್ಜಾ ಸೀಡ್ಸ್ ಮೇಲೆ ನಿಮಗೆ ಇರುವಂತಹ ಎಲ್ಲ ಡೌಟ್ಸ್ನ ಇವತ್ತು ನಾನು ಕ್ಲಾರಿಫೈ ಮಾಡ್ತೀನಿ. ಮೊದಲನೇ ಡೌಟ್ ತುಂಬ ಜನ ಕೇಳಿದ್ದು, ಸಬ್ಜಾ ಸೀಡ್ಸ್, ಚಾಯ್ ಸೀಡ್ಸ್ ಎರಡು ಒಂದೇನಾ ಅಂತ. ಇಲ್ಲ, ಎರಡು ಬೇರೆ ಬೇರೆ ಫ್ರೆಂಡ್ಸ್. ಆದರೆ ಸಬ್ಜಾ ಮತ್ತು ಚಾಯ್ ಸೀಡ್ಸ್ ಎರಡು ಒಂದೇ ಫ್ಯಾಮಿಲಿಗೆ ಸೇರಿದಂಥ ಬೀಜಗಳು. ಸಬ್ಜಾ ಸೀಡ್ ನಿಮಗೆ ಸ್ವಲ್ಪ ಬ್ಲ್ಯಾಕ್ ಕಲರ್ ಇರುತ್ತೆ, ಚಾಯ್ ಸೀಡ್ಸ್ ನಿಮಗೆ ಸ್ವಲ್ಪ ಬ್ರೌನ್ ಕಲರ್ ಬರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್, ಸಬ್ಜಾ ಸೀಡ್ಸ್ ಅಂದರೆ ಕನ್ನಡದಲ್ಲಿ ಕಾಮ ಕಸ್ತೂರಿ ಬೀಜನ ಅಂತ. ಹೌದು, ನಿಮ್ಮ ಮನೆಯಲ್ಲಿ ತುಳಸಿ ಗಿಡನ ಹೇಗೆ ಬೆಳೆಸಿರೋ ಅದೇ ರೀತಿ ಕಾಮ ಕಸ್ತೂರಿ ಗಿಡನೂ ಬೆಳೆಸಿ ಫ್ರೆಂಡ್ಸ್. ಅದರಿಂದ ಕಾಮ ಕಸ್ತೂರಿ ಬೀಜ ಸಬ್ಜಾ ಸೀಡ್ಸ್ನ ಈಸಿಯಾಗಿ ಯೂಸ್ ಮಾಡ್ಬೋದು. ಮುಂದಿನ ಪ್ರಶ್ನೆ ಏನು ಗೊತ್ತಾ? ಸಬ್ಜಾ ವಾಟರ್ನ ಎಷ್ಟೊತ್ತು ನೆನೆಸ್ಬೇಕು, ಯಾವ ವಾಟರಲ್ಲಿ ನೆನೆಸ್ಬೇಕು ಅಂತ. ಸಬ್ಜಾ ಸೀಡ್ಸ್ನ ರಾತ್ರಿ ಇಡೀ ನೆನೆಸಿದ್ರೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಅಟ್ಲೀಸ್ಟ್ 4ರಿಂದ 6 ಗಂಟೆನಾದರೂ ಸಬ್ಜಾ ಸೀಡ್ಸ್ನ ನೆನೆಸ್ಬೇಕು. ನಮಗೆ ಅಷ್ಟು ಟೈಮ್ ಇಲ್ಲ, ಬೇಗ ಆಗೋ ಥರ ಹೇಳಿ ಅಂದರೆ ವಾಮ್ ವಾಟರ್ ಅಂದರೆ ಉಗುರು ಬೆಚ್ಚಗಿರೋ ನೀರಲ್ಲಿ ಸಬ್ಜಾ ಸೀಡ್ಸ್ನ ಹಾಕಿ 2 ಗಂಟೆ ನೆನೆಸಿಡಬೇಕು. ನಂತರ ಕುಡೀರಿ ಫ್ರೆಂಡ್ಸ್. ಎಷ್ಟು ಪ್ರಮಾಣದಲ್ಲಿ ತಗೋಬೇಕು ಅಂದರೆ ದಿನಕ್ಕೆ 2 ಟೀ ಸ್ಪೂನ್ಸ್ 2 ಟೀ ಸ್ಪೂನ್ಸ್ ಸಬ್ಜಾ ಸೀಡ್ಸ್ ಮಾತ್ರನೇ ಬಳಸಬೇಕು. ಒಬ್ಬರು ಒಂದು ದಿನಕ್ಕೆ 2 ಟೀ ಸ್ಪೂನ್ಸ್ ಮಾತ್ರನೇ ಬಳಸಬೇಕು. ನಾನು ಸ್ಟಡಿ ಮಾಡಿದ ಪ್ರಕಾರ ಬೆಳಗ್ಗೆ ತೊಗೊಂಡ್ರೆ ತುಂಬ ಉಪಯೋಗ ಇದೆ. ಖಾಲಿ ಹೊಟ್ಟೆಯಲ್ಲಿ ಬೇಡ ಫ್ರೆಂಡ್ಸ್. ಫಸ್ಟು ಒಂದು ಗ್ಲಾಸ್ ಉಗುರು ಬೆಚ್ಚಗಿರೋ ನೀರು ಅಥವಾ ಬಿಸಿನೀರನ್ನ ಕುಡೀರಿ. ನಂತರ ಸಬ್ಜಾ ನೀರನ್ನ ಕುಡೀರಿ. 1 ಗಂಟೆವರೆಗೂ ಏನೂ ತಿನ್ನಬಾರ್ದು. ನಂತರ ನೀವು ತಿಂಡಿ ಅಥವಾ ಊಟ ಮಾಡಿ. ಓಕೆನಾ? ನಮಗೆ ಮಾರ್ನಿಂಗ್ ಕುಡಿಯೋದಕ್ಕೆ ಟೈಮ್ ಇರಲ್ಲ ಮೇಡಮ್ ಅಂದರೆ ನೀವು ರಾತ್ರಿನಾದರೂ ಕುಡಿಬೋದು. ಆದರೆ ಊಟಕ್ಕೆ 1 ಗಂಟೆ ಮುಂಚೆ ಕುಡಿಬೇಕು. 200 ml ನೀರಲ್ಲೇ ಹಾಕಬೇಕಾ ಮೇಡಮ್, ಜಾಸ್ತಿ ನೀರು ಯೂಸ್ ಮಾಡಬಾರ್ದಾ ಅಂತ ಕೇಳಿದರು. ಹಾಗೇನೂ ಇಲ್ಲ. ನೀವು 1 ಲೀಟರ್ ನೀರಲ್ಲಾದರೂ 2 ಟೀ ಸ್ಪೂನ್ಸ್ ಸಬ್ಜಾ ಸೀಡ್ಸ್ನೇ ಹಾಕಬೇಕು. ಜಾಸ್ತಿ ಬಳಸಬಾರ್ದು. ಒಂದು ದಿನಕ್ಕೆ 2 ಟೀ ಸ್ಪೂನ್ಸ್ ಅಷ್ಟು ಮಾತ್ರನೇ ಬಳಸಬೇಕು. ಓಕೆನಾ? ಮುಂದಿನ ಪ್ರಶ್ನೆ ಏನು ಗೊತ್ತಾ? ಸಬ್ಜಾ ವಾಟರ್ನ ನಾವು 1 ವಾರದಿಂದ ಕುಡಿತಾ ಇದ್ವಿ, 1 ತಿಂಗಳಿಂದ ಕುಡಿತಾ ಇದ್ವಿ, ಸಣ್ಣನೇ ಆಗಿಲ್ಲ ಮೇಡಮ್, ಯಾಕೆ? ಬರೀ ಸುಳ್ಳು ಹೇಳ್ತೀರಾ ಮೇಡಮ್ ಅಂತ ಕೇಳಿದರು. ನಿಜ ಹೇಳ್ತೀನಿ ಫ್ರೆಂಡ್ಸ್, ಸಬ್ಜಾ ನೀರನ್ನ 1 ತಿಂಗಳು 2 ತಿಂಗಳು ಕುಡಿಯೋದ್ರಿಂದ ಸಣ್ಣ ಆಗಲ್ಲ. ನೀವು ಸಣ್ಣ ಆಗಬೇಕು ಅಂದರೆ ಅಟ್ಲೀಸ್ಟ್ 5ರಿಂದ 6 ತಿಂಗಳು ಪ್ರತಿದಿನ ಬೆಳಗ್ಗೆ ತಿಂಡಿಗಿಂತ 1 ಗಂಟೆ ಮುಂಚೆ ಕುಡಿಯೋದ್ರಿಂದ ಸಣ್ಣ ಆಗ್ತೀರಾ. ಜೊತೆಗೆ ಮಿನಿಮಮ್ ಅರ್ಧ ಗಂಟೆ ವಾಕ್ ಮಾಡಬೇಕು, ಅರ್ಧ ಗಂಟೆ ಎಕ್ಸಸೈಸ್ ಮಾಡಬೇಕು. ನಮಗೆ ಎಕ್ಸಸೈಸ್ ಮಾಡೋಕ್ಕಾಗಲ್ಲ ಅನ್ನೋರು 1 ಗಂಟೆ ವಾಕ್ ಮಾಡಬೇಕು. ಆಯಿಲ್ ಫುಡ್ಸ್ ಕಂಟ್ರೋಲಲ್ಲಿರಬೇಕು. ಫುಡ್ನ ಲಿಮಿಟಲ್ಲಿ ತಗೊಳ್ಳಿ, ಖಂಡಿತ ಸಣ್ಣ ಆಗ್ತೀರಾ. 1 ವಾರದಲ್ಲಿ 1 ತಿಂಗಳಲ್ಲಿ ಸಣ್ಣ ಆಗಲ್ಲ, ನೆನಪಿರಲಿ. ಇನ್ನು ಮುಂದಿನ ಪ್ರಶ್ನೆ, ನಮಗೆ ಬ್ಲಡ್ ಪ್ರೆಷರ್ ತುಂಬ ಹೈ ಇದೆ, ನಾವು ಸಬ್ಜಾ ವಾಟರ್ ಕುಡಿಬೋದಾ ಅಂತ ಕೇಳಿದರು. ಖಂಡಿತ ಕುಡಿಬೋದು. ಸಬ್ಜಾ ವಾಟರ್ನ ಪ್ರತಿದಿನ ಕುಡಿಯೋದ್ರಿಂದ ಬ್ಲಡ್ ಪ್ರೆಷರ್ ಕಂಟ್ರೋಲಲ್ಲೇ ಇರುತ್ತೆ ಫ್ರೆಂಡ್ಸ್. ಇನ್ನು ಪ್ರಶ್ನೆ, ಸಬ್ಜಾ ವಾಟರ್ ಕುಡಿಬೇಕಾದ್ರೆ ಪಥ್ಯ ಮಾಡಬೇಕಾ ಅಂತ ಕೇಳಿದರು. ಹಾಗೇನೂ ಇಲ್ಲ. ಕರೆಕ್ಟಾಗಿ ಊಟ ಮಾಡಿ, ಪೋಷಕಾಂಶ ಇರುವಂಥ ಆಹಾರನ ತಗೊಳ್ಳಿ. ಮೈದಾನ ತಿನ್ನಬೇಡಿ, ಜಂಕ್ ಫುಡ್ ತಿನ್ನಬೇಡಿ, ಡೀಪ್ ಫ್ರೈನ ತಿನ್ನಬೇಡಿ, ಸಕ್ಕರೆ ಬಳಸಬೇಡಿ. ಇನ್ನು ಡಯಾಬಿಟೀಸ್ ಪೇಷಂಟ್ಸ್, ನಮಗೆ ಸಕ್ಕರೆ ಕಾಯಿಲೆ ಇದೆ, ನಾವು ತಗೋಬೋದಾ ಅಂತ ಕೇಳಿದರು. ಖಂಡಿತ ತಗೋಬೋದು.
ನಮಗೆ ಥೈರಾಯ್ಡ್ ಇದೆ ಮೇಡಮ್, ನಾವು ತಗೋಬೋದಾ ಅಂತ ಕೇಳಿದ್ರು, ಖಂಡಿತ ತಗೋಬೋದು, ಯಾವುದೇ ರೀತಿ ತೊಂದರೆ ಆಗಲ್ಲ. ಥೈರಾಯ್ಡ್ನ ಕಂಟ್ರೋಲಲ್ಲಿ ಇಡುತ್ತೆ ಫ್ರೆಂಡ್ಸ್. ಥೈರಾಯ್ಡ್ ಪೇಷಂಟ್ಸ್ಗೆ ಸಬ್ಜಾ ವಾಟರ್ ತುಂಬ ಒಳ್ಳೆಯದು, ಪ್ರತಿದಿನ ತಗೊಳ್ಳಿ. ಇನ್ನು ಚಿಕ್ಕ ಮಕ್ಕಳಿಗೆ ಕುಡಿಸ್ಬೋದಾ ಅಂತ ತುಂಬ ಜನ ಕೇಳಿದ್ರು. 3 ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ದಯವಿಟ್ಟು ಬೇಡ. ಎಬೋ 3 ಇಯರ್ಸ್ 3 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ 1 ಟೀ ಸ್ಪೂನ್ ಅಷ್ಟು ಸಬ್ಜಾ ಸೀಡ್ಸ್ನ ನೀರಲ್ಲಿ ನೆನೆಸಿಟ್ಟು ಮಕ್ಕಳಿಗೆ ಕುಡಿ. ಮಕ್ಕಳು ಹಾಗೆ ಕುಡಿಯಲ್ಲ, ಅವ್ರಿಗೆ ಸ್ವಲ್ಪ ಕಲ್ಸಕ್ಕರೆ ಪುಡಿ ಹಾಕ್ಬಿಟ್ಟು ಅಥವಾ ಬೆಲ್ಲನಾರು ಯೂಸ್ ಮಾಡ್ಬೋದು, ನಿಮ್ಮ ಇಷ್ಟ. ನಾನು ಕಲ್ಸಕ್ಕರೆ ಹಾಕ್ತೀನಿ ನನ್ನ ಮಗಳಿಗೆ. ಕಲ್ಸಕ್ಕರೆ ಮಿಕ್ಸ್ ಮಾಡಿಬಿಟ್ಟು ಕುಡಿಸಿ, ಜ್ಯೂಸ್ ಥರ ಇರುತ್ತೆ. ಹಾಗೂ ಕುಡಿಯಲ್ಲ ಅಂತಂದರೆ ಮಕ್ಕಳಿಗೆ ಜ್ಯೂಸಲ್ಲಿ ಹಾಕಿ ಕುಡಿಸ್ಬೋದು, ಮಜ್ಜಿಗೆಲಿ ಹಾಕಿ ಕುಡಿಸಿ. ಇನ್ನು ಮುಂದಿನ ಪ್ರಶ್ನೆ, ಸಬ್ಜಾ ಸೀಡ್ಸ್ನ ನೆನೆಸಿರ್ತೀವಲ್ವಾ, ಸಬ್ಜಾ ಸೀಡ್ಸ್ನೂ ತಗೋಬೇಕಾ, ಬರೀ ವಾಟರ್ ಮಾತ್ರನೇ ಕುಡಿದ್ರೆ ಸಾಕಾ ಅಂತ ಕೇಳಿದರು. ಸಬ್ಜಾ ಸೀಡ್ಸ್ ವಾಟರ್ ಅಂದರೆ ಸಬ್ಜಾ ಬೀಜದ ಜೊತೆಗೇ ಕುಡಿಬೇಕು ಫ್ರೆಂಡ್ಸ್. ಬೀಜನ ಸಪ್ರೇಟ್ ಮಾಡಿ ಬರೀ ನೀರನ್ನ ಕುಡಿಯೋದಲ್ಲ, ಸಬ್ಜಾ ಬೀಜದ ಜೊತೆಗೆ ನೀರನ್ನ ಕುಡಿದ್ರೆ ನಮಗೆ ಉಪಯೋಗ. ಇನ್ನು ಗರ್ಭಿಣಿ ಸ್ತ್ರೀಯರು ತಗೋಬೋದು ಅಂತ ತುಂಬ ಜನ ಕೇಳಿದರು. ಗರ್ಭಿಣಿ ಸ್ತ್ರೀಯರಿಗೆ ನಾನು ರೆಕಮೆಂಡ್ ಮಾಡಲ್ಲ ಫ್ರೆಂಡ್ಸ್. ಏನಕ್ಕೆ ಅಂದರೆ ಸಬ್ಜಾ ಸೀಡ್ಸ್ ಈಸ್ಟ್ರೋಜನ್ ಲೆವೆಲ್ನ ಕಡಿಮೆ ಮಾಡುತ್ತೆ, ಅದರಿಂದ ಪ್ರೆಗ್ನೆಂಟ್ ವುಮೆನ್ಗೆ ಸ್ವಲ್ಪ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಕೆಲವು ಡಾಕ್ಟರ್ಸ್ ಅದು ಒಳ್ಳೆಯದು ಅಂತ ಹೇಳ್ತಾರೆ, ಕೆಲವರು ಬೇಡ ಅಂತ ಹೇಳ್ತಾರೆ. ಸೊ ನಾನು ಅದಕ್ಕೆ ರಿಸ್ಕ್ ಏನಕ್ಕೆ, ನಾನು ಅದಕ್ಕೆ ಯಾರಿಗೂ ರೆಕಮೆಂಡ್ ಮಾಡಲ್ಲ. ಗರ್ಭಿಣಿ ಸ್ತ್ರೀಯರು ಆದಷ್ಟು ತಗೊಳ್ದಲೇ ಇದ್ದರೆ ಒಳ್ಳೆಯದು. ನಮ್ಮ ಮುಂದಿನ ಪ್ರಶ್ನೆ, ನಮಗೆ ಆಪರೇಷನ್ ಆಗಿದೆ, ಸರ್ಜರಿ ಆಗಿದೆ, ನಾವು ಸಬ್ಜಾ ವಾಟರ್ ಕುಡಿಬೋದಾ ಅಂತ ಕೇಳಿದರು. ಯಾವುದೇ ರೀತಿ ಸರ್ಜರಿ ಆಗಿದ್ರೆ ಅಥವಾ ಆಪರೇಷನ್ಸ್ ಆಗಿದ್ರೆ 6 ತಿಂಗಳವರೆಗೂ ಸಬ್ಜಾ ವಾಟರ್ನ ಕುಡಿಬೇಡಿ. 6 ತಿಂಗಳು ಆದಮೇಲೆ ಸಬ್ಜಾ ನೀರನ್ನ ಕುಡೀರಿ. ಅದೇ ರೀತಿ ಬಾಣಂತಿಯರು ಅಷ್ಟೇ, ಸಿಸರಿನ್ ಆಪರೇಷನ್ ಆಗಿದ್ರು ಅಥವಾ ನಾರ್ಮಲ್ ಡೆಲಿವರಿ ಆಗಿದ್ರು 6 ತಿಂಗಳವರೆಗೂ ಸಬ್ಜಾ ವಾಟರ್ನ ಕುಡಿಬೇಡಿ. 6 ತಿಂಗಳು ಆದಮೇಲೆ ಸಬ್ಜಾ ವಾಟರ್ನ ಪ್ರತಿದಿನ ತಗೋಬೋದು. ಅದರಿಂದ ನಿಮ್ಮ ಬೆಲ್ಲಿ ಫ್ಯಾಟ್ ಕ್ರಮೇಣ ಕಡಿಮೆ ಆಗುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಸಬ್ಜಾ ವಾಟರ್ನ ನಾವು ಪೀರಿಯಡ್ಸ್ ಟೈಮಲ್ಲಿ ಕುಡಿಬೋದು ಅಂತ ಕೇಳಿದರು. ಪೀರಿಯಡ್ಸ್ ಟೈಮಲ್ಲಿ 5 ದಿನ ಬೇಡ ಫ್ರೆಂಡ್ಸ್. ಇನ್ನು ತುಂಬ ಜನ ಕೇಳಿದ ತಕ್ಷಣ ಸಬ್ಜಾ ವಾಟರ್ನ ಸ್ಟೋರ್ ಮಾಡಿ ಪ್ರತಿದಿನ ಸ್ವಲ್ಪ ಸ್ವಲ್ಪ ಕುಡಿಬೋದು ಅಂತ ಕೇಳಿದರು. ಅದು ಅಷ್ಟು ಒಳ್ಳೆಯದಲ್ಲ. ನೀವು ಸ್ಟೋರ್ ಮಾಡಿ ಕುಡಿತೀನಿ ಅಂದರೆ ಮ್ಯಾಕ್ಸಿಮಮ್ 3 ದಿನ ಫ್ರೆಂಡ್ಸ್, ಅದಕ್ಕಿಂತ ಜಾಸ್ತಿ ಸ್ಟೋರ್ ಮಾಡಬೇಡಿ. ರೆಫ್ರಿಜರೇಟರ್ಲಿ 3 ದಿನ, ಹೊರಗಡೆ ಆದರೆ 1 ದಿನ, ನೆನಪಿರಲಿ. ಮುಂದಿನ ಪ್ರಶ್ನೆ, ನಮಗೆ ಸಬ್ಜಾ ವಾಟರ್ ಕುಡಿಯೋಕೆ ಆಗ್ತಾ ಇಲ್ಲ ಮೇಡಮ್, ಬೇರೆದ್ರಲ್ಲಿ ಮಿಕ್ಸ್ ಮಾಡಿ ಕುಡಿಬೋದಾ ಅಂತ ಕೇಳಿದರು. ಖಂಡಿತ ಕುಡಿಬೋದು. ಸಬ್ಜಾ ಸೀಡ್ಸ್ನ ಫಸ್ಟ್ ರಾತ್ರಿ ನೆನೆಸಿಡಿ ಫ್ರೆಂಡ್ಸ್. ಬೆಳಗ್ಗೆ ಸಬ್ಜಾ ನೀರು ನೆಂದಿರುತ್ತಲ್ವಾ, ಆ ಸಬ್ಜಾ ವಾಟರ್ನ ನೀವು ಜ್ಯೂಸಸಲ್ಲಿ ಮಿಕ್ಸ್ ಮಾಡ್ಬೋದು, ಶರ್ಬತ್ತಲ್ಲಿ ಮಿಕ್ಸ್ ಮಾಡ್ಬೋದು, ಯಾವುದೇ ರೀತಿ ಶರ್ಬತ್ತಲ್ಲಾದರೂ ಜ್ಯೂಸಸಲ್ಲೂ ಮಿಕ್ಸ್ ಮಾಡಿ. ರೋಸ್ ಮಿಲ್ಕಲ್ಲಿ ಮಿಕ್ಸ್ ಮಾಡ್ಬೋದು, ಫಲೂದಾದಲ್ಲಿ ಮಿಕ್ಸ್ ಮಾಡ್ಬೋದು, ಫ್ರೂಟ್ ಸಲಾಡಲ್ಲಿ ಮಿಕ್ಸ್ ಮಾಡ್ಬೋದು, ಐಸ್ ಕ್ರೀಮ್ಸಲ್ಲೂ ಮಿಕ್ಸ್ ಮಾಡ್ಬಿಟ್ಟು ತಿನ್ಬೋದು. ಆದರೆ ಐಸ್ ಕ್ರೀಮ್ಸ್ ಜಾಸ್ತಿ ಬೇಡ, ಓಕೆನಾ. ಕೊನೆಗೆ ನೀವು ಮಜ್ಜಿಗೆಲ್ಲಾದರೂ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು ಫ್ರೆಂಡ್ಸ್. ಹಾಲಲ್ಲಿ ಮಿಕ್ಸ್ ಮಾಡ್ಬೋದು, ಮೊಸರಲ್ಲೂ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು. ಇನ್ನು ಡಿಸ್ಅಡ್ವಾಂಟೇಜಸ್ ಬಗ್ಗೆ ಹೇಳಬೇಕು ಅಂದರೆ 2 ಟೀ ಸ್ಪೂನ್ಗಿಂತ ಜಾಸ್ತಿ ಏನಾದರೂ ನೀವು ತಗೊಂಡ್ರೆ ಸ್ಟಮಕ್ ಪ್ರಾಬ್ಲಮ್, ಹೊಟ್ಟೆ ನೋವು ಬರುತ್ತೆ, ಹೊಟ್ಟೆ ಹಸಿವಾಗಲ್ಲ, ಇಂಟೆಸ್ಟೈನಲ್ ಗ್ಯಾಸ್ ಪ್ರಾಬ್ಲಮ್ ಆಗುತ್ತೆ, ಡಯೇರಿಯಾ ಲೂಸ್ ಮೋಷನ್ಸ್ ಆಗುತ್ತೆ, ಕಾನ್ಸ್ಟಿಪೇಷನ್ ಮಲಬದ್ಧತೆ ಆಗುತ್ತೆ. ಇದೆಲ್ಲ ಬೇಕಾ ಫ್ರೆಂಡ್ಸ್? ಕರೆಕ್ಟಾಗಿ ಹೇಳಿರೋ ಅಷ್ಟು ತಗೊಳ್ಳಿ, ತುಂಬ ಆರೋಗ್ಯಕ್ಕೆ ಒಳ್ಳೆಯದು. 2 ಟೀ ಸ್ಪೂನ್ಸ್ ಒಬ್ಬರಿಗೆ, ಅದಕ್ಕಿಂತ ಜಾಸ್ತಿ ತಗೊಳಕ್ಕೆ ಹೋಗಬೇಡಿ. ಅತಿಯಾದ ಅಮೃತ ಸೇವನೆಯೂ ವಿಷ ಆಗುತ್ತೆ, ನೆನಪಿರಲಿ. ಓಕೆನಾ ಫ್ರೆಂಡ್ಸ್? ಸಬ್ಜಾ ವಾಟರ್, ಕಾಮ ಕಸ್ತೂರಿ ಬೀಜದ ನೀರು, ಫಲೂದಾ ಸೀಡ್ಸ್ ವಾಟರ್ ಅಥವಾ ಬೇಸಿಲ್ ಸೀಡ್ಸ್ ವಾಟರ್ ಬಗ್ಗೆ ನಿಮ್ಗಿರೋಂಥ ಡೌಟ್ಸ್ ಕ್ಲಿಯರ್ ಆಯಿತು ಅನ್ಕೋತೀನಿ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ, ಖಂಡಿತ ನಿಮಗೆ ಆನ್ಸರ್ ಮಾಡ್ತೀನಿ. ಓಕೆನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.